ನಮಸ್ಕಾರ ಗೆಳೆಯರೆ, ಫೈನಾನ್ಸ್ ವಿತ್ ಆರ್ ಜೆ ಚಾನಲ್ಗೆ ಸ್ವಾಗತ. ನಿಫ್ಟಿ IT ಇಂಡೆಕ್ಸ್ ಲಾಸ್ಟ್ 6 ಮಂತಿಂದ 24% ಕೆಳಗಡೆ ಬಂದಿದೆ. ಆದರೆ ನಿಫ್ಟಿ IT ಕಂಪ್ನಿ ಒಂದೊಳ್ಳೆ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ನಿಫ್ಟಿ IT ಕಂಪ್ನಿ ತುಂಬ ಪ್ರೆಷರಲ್ಲಿದೆ. ಮೇಜರ್ಲಿ AI ಇಂಪ್ಯಾಕ್ಟ್ ಗ್ಲೋಬಲ್ ಸ್ಲೋಡೌನ್ ಆಗ್ತಾ ಇದೆ. ಸ್ಪೆಂಡಿಂಗ್ ಕೂಡ ಕಡಿಮೆ ಮಾಡ್ತಾ ಇದ್ದಾರೆ ಕ್ಲೈಂಟ್ಸ್. ಆದರೆ ಸ್ಟಾಕ್ಸ್ ಒಂದೊಳ್ಳೆ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಮೊದಲನೇದಾಗಿ ನೋಡೋದಾದರೆ TCS ಕಂಪ್ನಿ ₹31 ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇದು ಫೈನಲ್ ಡಿವಿಡೆಂಡ್. ಟೋಟಲ್ ಆಗಿ ಫೈನಾನ್ಷಿಯಲ್ ಇಯರ್ 2026ಅಲ್ಲಿ ₹110 ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇನ್ಫೋಸಿಸ್ ₹25 ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ರೆಕಾರ್ಡ್ ಡೇಟ್ ಬಂದು June 10. HCL ಟೆಕ್ನಾಲಜಿ ₹24 ಇಂಟರ್ಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇದು ಆಲ್ರೆಡಿ ಪೇ ಆಗಿದೆ May 5ಗೆ. LTI Mindtree ₹53 ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇದು ರೆಕಾರ್ಡ್ ಡೇಟ್ ಬಂದು 25 May. ಟೆಕ್ ಮಹೀಂದ್ರ ₹36 ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಟೋಟಲ್ ಫೈನಾನ್ಷಿಯಲ್ ಇಯರ್ 2026ಅಲ್ಲಿ ₹51 ಕೊಟ್ಟಿದೆ ಸ್ಟಾಕ್ಸ್. ಒರಾಕಲ್ ಫೈನಾನ್ಸ್ ಸರ್ವಿಸ್ ಸಾಫ್ಟ್ವೇರ್ ಕಂಪನಿ ₹270 ಇಂಟರ್ಮ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಇದು ಹೈಯೆಸ್ಟ್ ಡಿವಿಡೆಂಡ್ IT ಸ್ಟಾಕಲ್ಲಿ ಈ ವರ್ಷ ಕೊಟ್ಟಿರೋದು. ಟಾಟಾ ಎಲ್ಕ್ಸಿ ₹75 ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. AGM ಅಪ್ರೂವಲ್ ಪೆಂಡಿಂಗ್ ಇದೆ. ಪರ್ಸಿಸ್ಟೆಂಟ್ ಸಿಸ್ಟಮ್ ₹12 ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಇಯರ್ 2026ಅಲ್ಲಿ ₹40 ಕೊಟ್ಟಿದ್ದಾರೆ. KPIT ಟೆಕ್ನಾಲಜೀಸ್ ₹5.25 ಫೈನಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದ್ದಾರೆ. ವಿಪ್ರೋ ಸ್ಟಾಕ್ ಕೂಡ ಬೈಬ್ಯಾಕ್ನ ಅನೌನ್ಸ್ ಮಾಡಿದ್ದಾರೆ. 15,000 ಕೋಟಿ ಬೈಬ್ಯಾಕ್ ಅನೌನ್ಸ್ ಮಾಡಿದ್ದಾರೆ. ಯಾವುದೇ ಡಿವಿಡೆಂಡ್ ಕೊಟ್ಟಿಲ್ಲ. IT ಸ್ಟಾಕ್ ತುಂಬ ಫಾಲ್ ಆದರೂ ಕೂಡ ಡಿವಿಡೆಂಡ್ ಇನ್ವೆಸ್ಟರ್ಸ್ಗೆ ಒಂದು ಒಳ್ಳೆ ಸಪೋರ್ಟ್ ಆಗುತ್ತೆ. ಸೊ ಕಂಪ್ನಿ ಇದರಿಂದ ಸ್ಟೇಬಲ್ ಇನ್ಕಮ್ ತೋರಿಸುತ್ತೆ, ರೆಗ್ಯುಲರ್ ಡಿವಿಡೆಂಡ್ ಕೊಡ್ತಾ ಇದೆ. ಸೊ ಕಂಪ್ನಿ ಒಂದು ಟ್ರಸ್ಟ್ ಮಾಡ್ಬೋದು. ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಸ್ಟೇಬಲ್ ಇನ್ಕಮ್ ಸಿಗುತ್ತೆ, ರೆಗ್ಯುಲರ್ ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಕಂಪ್ನಿ ಸ್ಟ್ರಾಂಗ್ ಇದೆ ಅಂತ ತೋರಿಸುತ್ತೆ. ವೆಲ್ತ್ ಕ್ರಿಯೇಷನ್ ಆಪರ್ಚುನಿಟಿ ಇದೆ ಅದಕ್ಕೆ. ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.